ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಡೇ ಟು ಬ್ಲಾಗ್ಗೆ ಸ್ವಾಗತ. ಇವಾಗ ತಿರುಮಲ ಬೆಟ್ಟಕ್ಕೆ ಹೊರಟಿದ್ದೀವಿ. ಈಗ ಟೈಮು ಮಾರ್ನಿಂಗ್ 5 o'clock ಆಗಿದೆ. ಸೊ ಬೆಟ್ಟದ ಎಂಟ್ರೆನ್ಸ್ ಈ ರೀತಿ ಇರುತ್ತೆ. ಈ ರೀತಿ ಇಲ್ಲಿಂದ ಎಂಟ್ರಿ ಇರುತ್ತೆ. ಇದು ಕಾಲ್ನಡಿಗೆಯಲ್ಲಿ ಹೋಗೋವಂಥ ಜಾಗ. ಇಲ್ಲಿಂದನೇ ಕಾಲ್ನಡಿಗೆಗೆ ಮೇಲಕ್ಕೆ ಹೋಗೋದು. ಇದು ಎಂಟ್ರೆನ್ಸ್ ದಾಟಿದ್ದಾದಮೇಲೆ ರೋಡ್ ಕಂಟಿನ್ಯೂಟಿ ಇರುತ್ತೆ. ಸೊ ಅಲ್ಲಿ ಮುಂದೆ ಒಂದು ಟೋಲ್ ಸಿಗುತ್ತೆ, ಎಂಟ್ರೆನ್ಸ್ ಟೋಲ್ ಥರ. ಈ ರೀತಿ ಇರುತ್ತೆ ನೋಡಿ ಎಂಟ್ರೆನ್ಸ್ ಸ್ಟಾರ್ಟಿಂಗಲ್ಲಿ. ಅಂದರೆ ಕೆಳಗಡೆಯಿಂದ ಹೊರಡಬೇಕಾದ್ರೆ ಈ ರೀತಿ ಕಾಣುತ್ತೆ ಬೆಟ್ಟದ ಮೇಲಕ್ಕೆ. ಸೊ ಇದು ಎಂಟ್ರೆನ್ಸಲ್ಲಿ ಏನಂದರೆ ಪ್ರತಿಯೊಂದು ಲಗೇಜು ಚೆಕ್ ಮಾಡ್ತಾರೆ. ನಮ್ಮ ಬ್ಯಾಗಲ್ಲಿ ಅಥವಾ ಕಾರಲ್ಲಿ ಏನೇ ಇದ್ರೂ ಇಳಿದ್ಬಿಟ್ಟು ಹೊರಗಡೆ ತೊಗೊಂಡು ಹೋಗಬೇಕು. ಈ ರೀತಿ ಜನ ಎಲ್ಲ ಹೋಗಿ ಚೆಕ್ ಮಾಡಿಸ್ಕೊತಾರೆ ಲಗೇಜ್ನ. ಲಗೇಜ್ ಚೆಕ್ಕಿಂಗ್ ಎಲ್ಲ ಮುಗೀತು, ಇಲ್ಲಿಂದ ಹೊರಡಬೇಕು. ಚೆಕ್ಕಿನ್ ಎಲ್ಲ ಆದಮೇಲೆ ಈಗ ತಿರುಮಲ ಬೆಟ್ಟ ಹೊರಟಿದ್ದೀವಿ. ಸೊ ಇಲ್ಲಿಂದ ಮೇಲಕ್ಕೆ ತಲುಪಬೇಕು. ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಕ್ರೌಡ್ ಎಲ್ಲ ತುಂಬ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ನೋಡಬೇಕು ಮೇಲೆ ಹೋದ್ಮೇಲೆ ಹೇಗಿರುತ್ತೋ ಏನೋ ಅಂತ. ಫೈನಲಿ ತಿರುಪತಿ ತಲುಪಿಬಿಟ್ವಿ. ತುಂಬ ಜನ ಇತ್ತು, ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ವ್ಯೂ ತುಂಬ ಚೆನ್ನಾಗಿದೆ. ವೆದರು ಸಹ ಕೋಲ್ಡ್ ಆಗಿತ್ತು, ಚೆನ್ನಾಗಿ ಅನ್ನಿಸ್ತು ದರ್ಶನ. ಅಲ್ಲಿಂದ ಹೊರಟು ಈಗ ಬೇರೆ ಕಡೆ ಪಯಣ. ಹಾಗೆ ಪಾಪ ವಿನಾಶನಂ ಮತ್ತು ಹನುಮಾನ್ ಟೆಂಪಲ್, ಆಕಾಶಗಂಗೆ ಆ ಕಡೆ ಹೊರಟಿದ್ದೀವಿ. ಸೊ ಆ ರೋಡು ಆನ್ ದ ವೇ ಏನೇನು ವ್ಯೂ ಸಿಗುತ್ತೋ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಇಡ್ತಾ ಇದ್ದೀವಿ. ಈಗ ಇದೇ ಹನುಮಾನ್ ಟೆಂಪಲ್ ಎಂಟ್ರೆನ್ಸು. ಚೆನ್ನಾಗಿದೆ ಹನುಮಾನ್ ಟೆಂಪಲ್ ಒಳಗಡೆ ಎಲ್ಲ, ತುಂಬ ಫಾರೆಸ್ಟ್ ಒಳಗಡೆ. ಈಗ ಅದೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಮತ್ತೆ ಈಗ ಕಾಳಹಸ್ತಿ ಕಡೆ ಪ್ರಯಾಣ ಬೆಳೆಸಿದ್ದೀವಿ. ಆನ್ ದ ವೇ ಹೋಗ್ತಾ ತಿರುಮಲ ಬೆಟ್ಟದ ವ್ಯೂ ಎಲ್ಲ ನೋಡ್ಕೊತ ಹೊರಟಿದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಹೇಗಿರುತ್ತೋ ನೋಡಿ ಅಪ್ಡೇಟ್ ಮಾಡ್ತೀವಿ. ಇದೇ ಕಾಳಹಸ್ತಿ ಎಂಟ್ರೆನ್ಸು. ಸೊ ಈ ಥರ ಇರುತ್ತೆ ಕಾಳಹಸ್ತಿ ಎಂಟ್ರೆನ್ಸ್. ಹೋಗ್ತಾ ಇದ್ದೀವಿ ಈಗ. ಇದೇ ನೋಡಿ ಕಾಳಹಸ್ತಿ ದೇವಸ್ಥಾನ ಎಂಟ್ರೆನ್ಸು ಹೀಗಿರುತ್ತೆ. ಮೇಲ್ಗಡೆ ದೇವಸ್ಥಾನ ಇರುತ್ತೆ, ಕೆಳಗಡೆಯಿಂದ ಸ್ಟೆಪ್ಸ್ ಇರುತ್ತೆ. ಮೇಲಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ತುಂಬ ದೊಡ್ಡ ಜಾಗ, ತುಂಬ ದೊಡ್ಡ ದೇವಸ್ಥಾನ ಸಹ ಇದು, ತುಂಬ ಪುರಾತನದ್ದು. ಸೊ ಕಾಳಹಸ್ತಿ ದರ್ಶನ ಎಲ್ಲ ಮುಗೀತು. ಸೊ ಈಗ ಬೆಂಗಳೂರು ಕಡೆ ಪಯಣ. ಆನ್ ದ ವೇ ಮಿಡಿಲಲ್ಲಿ ಸ್ಟಾಪ್ ಮಾಡಿಬಿಟ್ಟು ಊಟ ಮಾಡ್ತಾಯಿದ್ವಿ. ನೈಟ್ ಜರ್ನಿ. ಈಗ ಟೈಮು 8:15. ಬ್ಯಾಂಗ್ಳೂರು ತಲುಪೋದ್ರೊಳಗಡೆ 12-1 ಗಂಟೆ ಆಗುತ್ತೆ ನೈಟು. ಅಲ್ಲಿ ರೀಚ್ ಆದಮೇಲೆ ಸಿಗೋಣ. ಬಾಯ್.
ರೆಟ್ರೋ ಸಾಂಗ್ಸ್ ಹಾಕ್ಕೊಂಡು ನೈಟ್ ಡ್ರೈವ್ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಈಗ ಕೋಲಾರ ಬಿಟ್ಟು ಒಂದು 20 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಫೈನಲಿ ನಮ್ಮ ಬೆಂಗಳೂರು ಎಂಟ್ರೆನ್ಸ್ ಆಗ್ತಾ ಇದ್ವಿ. ದೀಪಾವಳಿ ಹಬ್ಬ ಇರೋದ್ರಿಂದ ಫುಲ್ ಎಲ್ಲ ಜಿಗ್ ಲೈಟ್ ಡೆಕೋರೇಷನ್ ಎಲ್ಲ ಈ ಹೊಸೂರು ಕಡೆ ರೋಡಲ್ಲಿ. ಇನ್ನು ಸ್ವಲ್ಪ ನಿಯರ್ ಬೈ ಮನೆ ಹತ್ತತ್ರ ಇದ್ದೀವಿ. ಕೊನೆಗೂ ಬ್ಯಾಂಗ್ಳೂರ್ಗೆ ರೀಚ್ ಆದ್ವಿ. ಇಷ್ಟೇ ತಿರುಪತಿ ಬ್ಲಾಗ್. ಬಾಯ್, ಗುಡ್ ನೈಟ್.